ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಕಳೆದ 50 ವರ್ಷದಿಂದ ಒಂದು ಡಿಸ್ಟ್ರಿಕ್ಟ್ಗೋಸ್ಕರ ಫೈಟ್ ಮಾಡ್ತಾನೆ ಇದೆ. ಎಸ್, ಬೆಳಗಾವಿ. ಇದು ಕರ್ನಾಟಕಕ್ಕೆ ಸೇರಿದ್ರು ಮಹಾರಾಷ್ಟ್ರ ಗವರ್ಮೆಂಟ್ ಕೂಡ ಇದು ನಮ್ದು ಅಂತ ಕ್ಲೈಮ್ ಮಾಡ್ತಾ ಇದೆ. ಅಷ್ಟಕ್ಕೂ ಈ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯಿತು ಅಂತ ನೋಡಕ್ ಹೊರಟ್ರೆ, ಬ್ರಿಟಿಷ್ ರೂಲ್ ಇದ್ದಾಗಲೇ ಈ ಸಿಟಿ ಅಂದ್ರೆ ಬೆಳಗಾಂ ಬಾಂಬೆ ಪ್ರೆಸಿಡೆನ್ಸಿಯ ಒಂದು ಪಾರ್ಟ್ ಆಗಿತ್ತು. ಅಂಡ್ ಇಂಡಿಪೆಂಡೆನ್ಸ್ ನ ಟೈಮ್ ಅಲ್ಲಿ ಬಾಂಬೆ ಸ್ಟೇಟ್ ನ ಪಾರ್ಟ್ ಆಗಿರುತ್ತೆ. ಬಟ್ ಗೇಮ್ ಚೇಂಜ್ ಆಗೋದು ಇನ್ 1956 ಅಲ್ಲಿ, ಯಾವಾಗ ರಿಆರ್ಗನೈಸೇಷನ್ ಟೈಮ್ ಅಲ್ಲಿ ಈ ಡಿಸ್ಟ್ರಿಕ್ಟ್ ನ ಬಾಂಬೆ ಸ್ಟೇಟ್ ಇಂದ ಕರ್ನಾಟಕಕ್ಕೆ ಹಾಕ್ತಾರೋ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮಹಾರಾಷ್ಟ್ರ ಇದರಿಂದ ಸಿಟ್ಟಿಗೆ ಹೇಳುತ್ತೆ. ಅಂಡ್ ಸಿಟಿ ತುಂಬಾ ಮರಾಠಿ ಸ್ಪೀಕರ್ಸ್ ಇರೋದು, ಇದನ್ನ ವಾಪಸ್ ಮಹಾರಾಷ್ಟ್ರ ಸ್ಟೇಟ್ ಗೆ ಕೊಡಿ ಅಂತ ಸೆಂಟರ್ ಗೆ ಹೋಗಿ ಮನವಿ ಮಾಡ್ತಾರೆ. ಅಂಡ್ ಸೆಂಟರ್ ಇದರ ಸಲುವಾಗಿ ಒಂದು ಕಮಿಟಿನ ಫಿಕ್ಸ್ ಮಾಡಿ ಒಂದು ಜಡ್ಜ್ಮೆಂಟ್ ಕೊಡೋಕೆ ಹೇಳ್ತಾರೆ. ಅಂಡ್ ಫೈನಲಿ ಆ ಕಮಿಟಿ ಈ ಸಿಟಿ ಕರ್ನಾಟಕಕ್ಕೆ ಸೇರಿದು ಅಂತ ಹೇಳಿ 3 ರೀಸನ್ ಕೊಡ್ತಾರೆ. ಮೊದಲನೇದು, ಬೆಳಗಾವಿಯಲ್ಲಿ 3 ಕಡೆಯಿಂದನೂ ಕನ್ನಡ ಸ್ಪೀಕರ್ಸ್ ಇರೋದು ಅಂತ. ಅಂಡ್ ಎರಡನೇದು, ಇಲ್ಲಿಯ ಜಾಗಗಳ ಮೆಜಾರಿಟಿ ಆಫ್ ಓನರ್ಸ್ ಕನ್ನಡಿಗರು ಅಂತ. ಅಂಡ್ ಮೂರನೇದು, ಇಲ್ಲಿ ಯಾವುದೇ ರೀತಿ ರಿಆರ್ಗನೈಸೇಷನ್ ಮಾಡಿದ್ರೆ ಇಲ್ಲಿಯ ಲೋಕಲ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಮಹಾರಾಷ್ಟ್ರ ಈ ರೀಸನ್ ಗಳನ್ನ ಇಲ್ಲಾಜಿಕಲ್ ಅಂಡ್ ಬಯಾಸ್ಡ್ ಅಂತ ಹೇಳಿ ವಾಪಸ್ ಕೋರ್ಟ್ ನ ಅಪ್ರೋಚ್ ಮಾಡ್ತಾರೆ. ಅಂಡ್ ಈ ಕೇಸ್ ಇವತ್ತಿಗೂ ಚಾಲ್ತಿಯಲ್ಲಿದೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.